ನಮಸ್ಕಾರ ಫ್ರೆಂಡ್ಸ್, ನೋಡ್ರಿ ಇಲ್ಲೇ ನಾನಿವತ್ತು ಪೇರು ಹಣ್ಣಿನಿಂದ ಹೊಸ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹ್ಯಾಕ್ ಮಾಡೋದಂತ ಹೇಳ್ತೀನಿ. ಸ್ವೀಟ್ ರೆಸಿಪಿ ಮಾಡ್ತೀನಿ ರೀ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಕತ್ತೀನಿ. ಹ್ಯಾಕ್ ಮಾಡಬೇಕು ನೋಡ್ತೀನಿ. ಈಗ ಪೇರು ಹಣ್ಣುಗಳನ್ನ 4 ಪೇರು ಹಣ್ಣಿದ್ದು ರೀ. 4 ಪೇರು ಹಣ್ಣಿಂದು ಈ ರೀತಿ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅದರೊಳಗಿನ ಪೀಸ್ ಇರ್ತದಲ್ಲ ರೀ, ಅದನ್ನೇ ಎಲ್ಲ ತಕ್ಕೊಂಡು ಈಗ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಜ್ಯೂಸರ್ಗೆ ಹಾಕ್ಕೊಂಡು ಸೋಸ್ಕೊತೀವಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತೀನಿ. ನೋಡಿರಿ, ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಪೇರು ಹಣ್ಣಿನ ಸ್ವೀಟ್ ಡಿಶ್ ಹೆಸರು ಆಮೇಲೆ ನಾನು ಹೇಳ್ತೀನಂತ. ಅದು ಏನಾಗ್ತೈತೋ, ಹಲ್ವಾ ಆಕೈತೋ ಬರ್ಫಿ ಆಕೈತೋ ನನಗೂ ಗೊತ್ತಿಲ್ಲ ರೀ. ನಾನು ಫಸ್ಟ್ ಟೈಮ್ ಮಾಡಕತ್ತೀನಿ. ಮಾಡಿ ತೋರಿಸ್ತೀನಂತ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಪ್ರತಿ ವಿಡಿಯೋ ನೋಡಿರಿ. ಪೇರು ಹಣ್ಣಿಂದ ಸ್ವೀಟ್ ಡಿಶ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ಥರ ಇದು ಜಾರಿ, ಜ್ಯೂಸರ್ ಜಾರಿ, ಇದು ಸಾಣಿಗೆ ಚಟ್ನಿ ಇದನ್ನು ಒಳಗೆ ಹಾಕ್ಕೊಂಡು ಅಂದರೆ ಎಲ್ಲ ಬೀಜ ಸಪ್ರೇಟ ಮತ್ತು ತಿರುಳು ಸಪ್ರೇಟ್ ಆಗಿಬಿಡ್ತೈತಿ. ತೋರಿಸ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ತಗೋತೀನಿ. ಬೀಜ ಸಪ್ರೇಟ ಮತ್ತು ಕಸ ಸಪ್ರೇಟ ತಿರುಳು ಜ್ಯೂಸ್ ಥರ ಬಂದಿರ್ತೈತಿ. ಅದನ್ನು ಇದಕ್ಕೆ ಹಾಕ್ಕೊಂಡು ರುಬ್ಕೋತೀನಿ. ನೀರು ಜಾಸ್ತಿ ಹಾಕೋದಿಲ್ಲ. ತಿರುಳೊಳಗಿಂದೆಲ್ಲ ರುಬ್ಕೊಂಡು ಈ ಥರ ಚಟ್ನಿ ಒಳಗೆ ಸೋಸ್ಕೊಂಡ್ಬಿಟ್ಟಿದೆ. ಇದು ಬೀಜ, ಇದು ಗಂಜಿ ಅಂತ ಬಂದದ್ದು ನೋಡ್ರಿ. ಇದೆಲ್ಲ ಇಷ್ಟು ಬಂದದ್ದು ಇದು. ಇದನ್ನು ನಾನೀಗ ಪೇರು ಹಣ್ಣಿಗೆ ಹಾಕ್ಕೊಂಡು ರುಬ್ತೀನಿ. ಇದೆಲ್ಲ ಬೀಜ ರೀ. ಇದು ಇಷ್ಟು ಬಿಡಿಸಿರ್ತಿದ್ದು ಬೀಜ, ಇದು ಹಾಕಂಗಿಲ್ಲ. ಇದನ್ನು ಇದಕ್ಕೆ ಹಾಕ್ಕೊಂಡು ರುಬ್ಕೋತೀನಿ. ಹಾಕೊಂಡು ನೀರು ಹಾಕೋ ಅವಶ್ಯಕತೆ ಇದೆ. ಮಾಡ್ಕೊಳ್ಳೋ ಸಲುವಾಗಿ ಒಂದು ಬೌಲಿಗೆ ತಗೊಂಡಿದ್ದೀನಿ. ಈ ಬೌಲಿಗೆ ಒಂದು ಬೌಲು ಸಕ್ಕರೆ ತೊಗೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ತೀನಿ. ಇಲ್ಲೇ ಒಂದು ಪಾತ್ರೆನ ಕಾಯಾಗಿ ಹಾಕೋತೀನಿ. ಇದಕ್ಕೆ ಕೈ ಆಡ್ತಾ ಇರ್ಬೇಕಿದೆ. ಸ್ವಲ್ಪ ಬಸ್ಸಾಗಿಂದ ಸಕ್ಕರೆ ಹಾಕೋತೀನಿ ಅಂತ. ಸಕ್ಕರೆ ಕಡಿಮೆನೂ ನಡೀತದ್ರಿ. ಸ್ವೀಟ್ ಜಾಸ್ತಿ ಆದರೆ ಹಿಡಿಯೋದು ಅಷ್ಟು ಸಕ್ಕರೆ ಹಾಕೋತೀನಿ. ಬೌಲ್ ತೊಗೊಂಡಿದ್ದೀನಿ ನಾನು. ಕುದೀತಾ ಇದೆ. ಆ ಥರ ಕುದೀತಾ ಇದೆ ನೋಡ್ರಿ. ಸಕ್ಕರೆ ಪೇರು ಹಣ್ಣಿನ ಸ್ಮೂದಿ ರುಬ್ಬಿ ಹಾಕಿದ್ನಲ್ರಿ, ಕುದೀತಾ ಇದೆ. ಇದಕ್ಕೀಗ ಕುದ್ದು ಗಟ್ಟಿ ಆಗ್ಬೇಕ್ರಿ. ಇದು ಸ್ವಲ್ಪ ಕಾರ್ನ್ ಫ್ಲೋರ್ ತೊಗೊಂಡು ಕಲಸಿ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ
ಸ್ವಲ್ಪ ಸ್ಮೂತಾಗಿ ಬರ್ಲಿಕ್ಕೆ ಈ ಥರ ನೀರೊಳಗೆ ಕಲಿಸ್ಕೊಂಡು ಸ್ವಲ್ಪ ರೀ ಈ ಚಮಚದಲ್ಲೇ ಒಂದು ಚಮಚೆ ತೊಗೊಂಡಿದ್ದೆ ನಾನು. ಇದನ್ನು ಕಲಿಸಿ ಹಾಕ್ಬಿಡ್ತೀನಿ. ಗಟ್ಟಿ ಆಗ್ತಾ ಬಂತಿದ್ದ, ಇನ್ನೂ ಗಟ್ಟಿ ಆಗ್ಬೇಕು, ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ತಳ ಹಿಡಿಲಾರ್ದಂಗೆ ಕೈ ಆಡ್ದಾಗಿರ್ಬೇಕು ನೋಡ್ರಿ ಒಳಗೆ. ತುಪ್ಪ ಏನು ಭಾಳ ಬೇಕಾಗಿಲ್ಲ. ಫಸ್ಟ್ಗೆ ಒಂದು 2 ಚಮಚದಷ್ಟು, ಆಮೇಲೆ ಒಂದು 2 ಚಮಚದಷ್ಟು, ಲಾಸ್ಟ್ಗೆ ಒಂದು ಸ್ವಲ್ಪ ಹಾಕೋಬೋದು ಶೈನಿಂಗ್ ಬರ್ಲಾಕ. ಶೈನಿಂಗ್ ಬರೋದಕ್ಕಾಗಿ ತುಪ್ಪ ಏನು ಭಾಳ ಹತ್ತಂಗಿಲ್ಲ. ಬಟ್ಲಿಗಟ್ಟಲೆ ಗ್ರಾಮ್ಗಟ್ಟಲೆ ಇಲ್ಲಿ ತುಪ್ಪ ಹತ್ತಂಗಿಲ್ಲ. ಇದು ಇನ್ನೂ ಕುದ್ದು ಗಟ್ಟಿ ಆಗಬೇಕು. ತಾಟಿಗೆ ಹಾಕಿ ಆಮೇಲೆ ಕೊರೆಯಾಕೆ ಬರ್ತದನ ಅಂತ ನೋಡ್ತೀನಿ, ಇಲ್ಲ ಜಲ್ದಿ ಟೈಪ್ ಆಗ್ತೈತದ ಅಂತ ನೋಡ್ತೀನಿ ನಾನು. ಗಟ್ಟಿ ಗಟ್ಟಿ ಆಗ್ತಾವ ಅಂತ. ಪಾಯಿಂಟ್ ಅನ್ನೋದ್ರಿ. ಆದ್ರೆ ನಾನು ಗೋಡಂಬಿ ಹಾಕಿಲ್ಲ, ಗೋಡಂಬಿ ಪೀಸ್ಗಳನ್ನು ಹಾಕಿರ್ತಾರಲ್ರಿ ಆ ಥರ ಕಾಣಿಸ್ತಾ ಇದೆ. ಅದು ಈ ಥರ ತಟ್ಟೆಗೆ ತುಪ್ಪ ಹಚ್ಕೊಂಡು ತೊಗೊಂಡಿದ್ದೀನಿ. ಇದಕ್ಕೆ ಹಾಕೋತೀನಿ ನೋಡ್ರಿ. ಅದು ಈಗ ಗಟ್ಟಿ ಆಗ್ತಾ ಬಂತು. ನಾನೀಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ರಿ ಇಲ್ಲಿ ನಾನು ತಾಟಿಗೆ ಹಾಕ್ಬಿಟ್ಟೆ.
ಇದು ಗಟ್ಟಿ ಆಗ್ಬೇಕು ಈಗ. ಗಾಳಿಗೆ ತೆಗೆದಿಡ್ತೀನಿ. ಗಟ್ಟಿ ಆಗಿದೆ. ಪೇರು ಹಣ್ಣಿನ ಹಲ್ವಾ ಅಥವಾ ಬರ್ಫಿ ನೋಡ್ರಿ ಹೆಂಗಾಗಿದೆ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದು ಪೇರು ಹಣ್ಣಿನ ಜಲ್ಲಿ ನೋಡ್ರಿ. ಇದು ಬಾಯಲ್ಲಿಟ್ಟರೆ ಕರಗುವಂಗಿಲ್ಲ ಆಗ್ಯದ. ಆದರೆ ನಾನು ವಡಿ ಆಗ್ತೈತೆ ಅಂತ ಮಾಡಿದ್ದೆ, ವಡಿ ಆಗಲಿಲ್ಲ. ಅಷ್ಟು ಮಸ್ತ್ ಆಗ್ಯದ ನೋಡ್ರಿ. ಟೇಸ್ಟ್ ಅಂತೂ ಭಾರಿ ಆಗ್ಯದ. ಟೇಸ್ಟ್ ಮಸ್ತ್ ಆಗ್ಯದ ನೋಡ್ರಿ. ಪೇರು ಹಣ್ಣಿತ್ತು ಅಂತಂದ್ರೆ ಈ ಥರ ರುಬ್ಬಿ ಸೋಸ್ಕೊಂಡ್ಬಿಟ್ಟು ಬೀಜನ ಸಿಪ್ಪೆನ ತೆಗೆದ್ಬಿಟ್ಟು ಮಾಡ್ಕೊಂಡ್ಬಿಟ್ಟಿದ್ರೆ ಬಾಯಲ್ಲಿಟ್ಟರೆ ಕರಗುತ್ತೆ, ಹಾಗೆ ಜಾರುತ್ತೆ. ಅದನ್ನು ವಡಿ ಆಗ್ತೈತೆ ಅಂತ ಮಾಡಿದ್ದೆ, ವಡಿ ಆಗಲಿಲ್ಲ. ಮಾಡಿಬಿಟ್ಟು ತಾಟಿಗೆ ಹಾಕಿ 2 ಗಂಟೆ